ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ವಿಡಿಯೋದಲ್ಲಿ ನಾವು ಸೆಂಟೆನ್ಸ್ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಇಂಗ್ಲಿಷ್ನಲ್ಲಿ ಮುಖ್ಯವಾಗಿ 5 ಸೆಂಟೆನ್ಸ್ ಪ್ಯಾಟರ್ನ್ಗಳು ಬರುತ್ತೆ. ದೇರ್ ಆರ್ 5 ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಸೆಂಟೆನ್ಸ್ ಪ್ಯಾಟರ್ನ್ಸ್ ರಿಗಾರ್ಡಿಂಗ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತ ಸೆಂಟೆನ್ಸ್ ಪ್ಯಾಟರ್ನ್ಗಳನ್ನು ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. In this sentence pattern there are 2 elements are there. First one is subject, second one is verb. ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಎರಡೇ ಬರುತ್ತೆ. ಐ ಸಿಂಗ್, ಯು ರೀಡ್. ಸೊ ಇಲ್ಲಿ ಐ ಯು ಅನ್ನುವಂಥದ್ದು ಸಬ್ಜೆಕ್ಟ್ ಆದರೆ ಸಿಂಗ್ ಮತ್ತು ರೀಡ್ ಅನ್ನುವಂಥದ್ದು ವರ್ಬ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಬ್ಜೆಕ್ಟ್ಗಳು ಬರುವುದಿಲ್ಲ. ಸೊ ಐ ಸಿಂಗ್, ಯು ರೀಡ್, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂಥದ್ದು ಸೆಂಟೆನ್ಸ್ ಪ್ಯಾಟರ್ನ್. ಇದರಲ್ಲಿ ಆಬ್ಜೆಕ್ಟ್ ಇರುವುದಿಲ್ಲ. ಸೆಕೆಂಡ್ ಒನ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಅದರ ಜೊತೆ ಆಬ್ಜೆಕ್ಟ್ ಇರುತ್ತೆ. ಲುಕ್ ಎಟ್ ದ ಎಕ್ಸಾಂಪಲ್. ಐ ಸಿಂಗ್ ಎ ಸಾಂಗ್, ವಿ ರೀಡ್ ಎ ಬುಕ್. ಇಲ್ಲಿ ಐ ಮತ್ತು ವಿ ಎರಡು ಸಬ್ಜೆಕ್ಟ್ ಆಗಿವೆ. ಸಿಂಗ್ ಆ್ಯಂಡ್ ರೀಡ್ ಆರ್ ವರ್ಬ್ಸ್. ಎ ಸಾಂಗ್, ಎ ಬುಕ್ ಆರ್ ಆಬ್ಜೆಕ್ಟ್ಸ್. ಸೊ ಇಲ್ಲಿ ವಾಟ್ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಆಬ್ಜೆಕ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಡು ಐ ಸಿಂಗ್? ಐ ಸಿಂಗ್ ಎ ಸಾಂಗ್. ಡು ವಿ ರೀಡ್? ವಾಟ್ ಡು ವಿ ರೀಡ್? ವಿ ರೀಡ್ ಅ ಬುಕ್. ವಾಟ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡುವಾಗ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಆಬ್ಜೆಕ್ಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಪ್ಯಾಟರ್ನ್ ಈಸ್ ಸಬ್ಜೆಕ್ಟ್ ವರ್ಬ್ ನೌನ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ನೌನ್. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಜೊತೆ ಏನು ಬಂದಿರುತ್ತೆ ಅಂದ್ರೆ ನೌನ್ ಬಂದಿರುತ್ತೆ. ಅಂದ್ರೆ ಆಬ್ಜೆಕ್ಟ್ ಸ್ಥಾನದಲ್ಲಿ ಏನಿರುತ್ತಪ್ಪ ಅಂದ್ರೆ ನೌನ್ ಇರುತ್ತೆ. ಸಿ ಈಸ್ ಎ ಟೀಚರ್, ಹಿ ಈಸ್ ಎ ಫಾರ್ಮರ್, ಇಟ್ ಈಸ್ ಎ ಡಾಗ್. ಇಲ್ಲಿ ಹಿ, ಸಿ, ಇಟ್ ಬಂದವೆ. ಈ ಹಿ, ಸಿ, ಇಟ್ ಮೂರು ದೀಸ್ ಆರ್ ಸಬ್ಜೆಕ್ಟ್ಸ್. ಈಸ್ ಅ ವರ್ಬ್. ಹಿಯರ್ ಈಸ್ ಆಕ್ಟ್ ಆಸ್ ಎ ಮೇನ್ ವರ್ಬ್. ಇಲ್ಲಿ ಈಸ್ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ಅ ಟೀಚರ್, ಅ ಫಾರ್ಮರ್, ಅ ಡಾಗ್, ದೀಸ್ ಆರ್ ನೌನ್ಸ್, ಬಟ್ ದೇ ಕಮ್ ಇನ್ ದ ಪ್ಲೇಸ್ ಆಫ್ ಆಬ್ಜೆಕ್ಟ್. ಇವು ನೌನ್ ಆಗಿದ್ರೂ ಸಹ ಆಬ್ಜೆಕ್ಟ್ ಸ್ಥಾನದಲ್ಲಿ ಬರ್ತವೆ. ಹೀಗಾಗಿ ಇದೊಂದು ಸೆಂಟೆನ್ಸ್ ಪ್ಯಾಟರ್ನ್ ಆಗಿದೆ, ಸಬ್ಜೆಕ್ಟ್ ವರ್ಬ್ ಪ್ಲಸ್ ನೌನ್. ನೆಕ್ಸ್ಟ್ ಒನ್ ಸಬ್ಜೆಕ್ಟ್ ವರ್ಬ್ ಅಡ್ಜೆಕ್ಟಿವ್. ಅಂದರೆ ಸಬ್ಜೆಕ್ಟ್ ಬರುತ್ತೆ, ವರ್ಬ್ ಬರುತ್ತೆ, ಅಡ್ಜೆಕ್ಟಿವ್ ಬರುತ್ತೆ. ವಾಟ್ ಈಸ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ದ ನೌನ್. ನಾಮಪದವನ್ನು ವರ್ಣಿಸುತ್ತೆ. ಸೊ ವಿ ಆರ್ ಗುಡ್. ಸಿ ಈಸ್ ಬ್ಯೂಟಿಫುಲ್. ಇನ್ ದಿಸ್ ಸೆಂಟೆನ್ಸ್ ವಿ ಮತ್ತು ಸಿ ದೀಸ್ ಟು ಆರ್ ಸಬ್ಜೆಕ್ಟ್ಸ್. ಆರ್ ಆ್ಯಂಡ್ ಈಸ್ ಆರ್ ವರ್ಬ್ಸ್. ಗುಡ್ ಆ್ಯಂಡ್ ಬ್ಯೂಟಿಫುಲ್ ಆರ್ ಆಬ್ಜೆಕ್ಟ್ಸ್. ಇಲ್ಲಿ ಗುಡ್ ಮತ್ತು ಬ್ಯೂಟಿಫುಲ್ ಇವೆರಡೂ ಅಡ್ಜೆಕ್ಟಿವ್ ಆಗಿವೆ. ಅಂದರೆ ಆಬ್ಜೆಕ್ಟ್ ಸ್ಥಾನದಲ್ಲಿ ಅಡ್ಜೆಕ್ಟಿವ್ ಸಹ ಬರುತ್ತೆ. ಸೊ ದಿಸ್ ಈಸ್ ಒನ್ ಸೆಂಟೆನ್ಸ್ ಪ್ಯಾಟರ್ನ್, ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೌ ಅಂತ ಪ್ರಶ್ನೆ ಮಾಡಿದಾಗ, ಓಕೆ, ಹೌ ಆರ್ ವಿ? ವಿ ಆರ್ ಗುಡ್. ಹೌ ಈಸ್ ಸಿ? ಸಿ ಈಸ್ ಬ್ಯೂಟಿಫುಲ್. ಹೌ ಅಂತ ಪ್ರಶ್ನೆ ಮಾಡಿದಾಗ ಸಬ್ಜೆಕ್ಟ್ ವರ್ಬ್ ಅಡ್ಜೆಕ್ಟಿವ್ ಪ್ಯಾಟರ್ನ್ ಉತ್ತರವಾಗಿ ಬರುತ್ತೆ. ನೆಕ್ಸ್ಟ್ ಒನ್ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬ್. ಈ ಸೆಂಟೆನ್ಸ್ ಪ್ಯಾಟರ್ನ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಅದರ ಜೊತೆ ಏನಿರುತ್ತಪ್ಪ ಅಂದ್ರೆ ಅಡ್ವರ್ಬ್ ಇರುತ್ತೆ. ದೇ ವಾಕ್ ಸ್ಲೋಲಿ, ಸಿ ಸಿಟ್ಸ್ ಇನ್ ಅ ಸೋಫಾ. ದೇ ಆ್ಯಂಡ್ ಸಿ ಆರ್ ಸಬ್ಜೆಕ್ಟ್ಸ್. Walk and sits are verb.
slowly in a sofa are objects. So slowly it is the adverb form. In a sofa, this is a place of adverb. ಸ್ಥಳವನ್ನು ಇದು ಏನು ಮಾಡುತ್ತಪ್ಪ ಅಂದ್ರೆ ಸೂಚಿಸುತ್ತೆ. ಸೊ ಹೀಗಾಗಿ ಹೌ ಮತ್ತು ವೇರ್ ಪ್ರಶ್ನೆಗಳನ್ನು ಕೇಳಿದಾಗ, ಸೊ ಫಾರ್ ಎಕ್ಸಾಂಪಲ್ ಹೌ ಡು ದೇ ವಾಕ್ ಸ್ಲೋಲಿ. ವೇರ್ ಡಸ್ ಸಿ ಸಿಟ್ಸ್ ಇನ್ ಅ ಸೋಫಾ. ಅಂದರೆ ಹೌ ಮತ್ತು ವೇರ್ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ನಾವು ಸಬ್ಜೆಕ್ಟ್ ವರ್ಬ್ ಪ್ಲಸ್ ಅಡ್ವರ್ಬ್ ರೂಪದಲ್ಲಿ ಏನು ನೋಡ್ತೀವಪ್ಪ ಅಂದ್ರೆ ಉತ್ತರವನ್ನು ನೋಡ್ತೀವಿ. ಇನ್ನು ಇದನ್ನೇ ನಾವು ಪಾಸ್ಟ್ ಟೆನ್ಸಲ್ಲಿ ನೋಡಿದಾಗ ಸೆಂಟೆನ್ಸ್ ಪ್ಯಾಟರ್ನ್ ಯಾವುದೇ ರೀತಿಯಾಗಿ ಬದಲಾವಣೆ ಆಗುವುದಿಲ್ಲ, ಕೇವಲ ವರ್ಬ್ ಫಾರ್ಮ್ ಮಾತ್ರ ಬದಲಾವಣೆ ಆಗುತ್ತೆ. ವರ್ಬ್ ಫಾರ್ಮ್ V1 ಇದ್ದಿದ್ದು V2 ಆಗಿ ಏನಾಗುತ್ತಂದ್ರೆ ಬದಲಾವಣೆ ಆಗುತ್ತೆ. ಸೊ ಲುಕ್ ಅಟ್ ದ ಎಕ್ಸಾಂಪಲ್. ಫಸ್ಟ್ ಒನ್, ಸಿಂಗ್ ಇದ್ದಿದ್ದು ಸ್ಯಾಂಗ್ ಆಗಿದೆ, ರೀಡ್ ಇದ್ದಿದ್ದು ರೆಡ್ ಆಗಿದೆ. ಸೊ ಒಂದು ಗಮನ ಎಲ್ರಿ, ರೀಡ್ ಇದು V1 V2 V3 ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಮೂರದಲ್ಲೂ ರೀಡ್ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ಆದರೆ ಪ್ರೊನೌನ್ಸಿಯೇಷನ್ ಏನಾಗುತ್ತೆ ಅಂದರೆ ರೀಡ್ ರೆಡ್ ರೀಡ್ ಆಗುತ್ತೆ. ಸೊ ದೀಸ್ ಆರ್ ದ ಸೇಮ್ ಥಿಂಗ್ಸ್. ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗುವುದಿಲ್ಲ. ಸೊ V1 ಇದ್ದಿದ್ದು V2 ಆಗುತ್ತೆ. ಸೊ ಇನ್ ದ ಸೇಮ್ ವೇ, ಐ ಸ್ಯಾಂಗ್ ಎ ಸಾಂಗ್, ವಿ ರೆಡ್ ಅ ಬುಕ್, ಸಿ ವಾಸ್ ಎ ಟೀಚರ್, he was a farmer, it was a dog. So we were good, she was beautiful, they walked slowly, she sat in a sofa. ಸೊ ಇಲ್ಲಿ ಬಂದಾಗ ಸಬ್ಜೆಕ್ಟ್ ಅದೇ ಇದೆ, ವರ್ಬ್ ಮಾತ್ರ ಏನಾಗಿದೆ ಅಂದರೆ V2 ಆಗಿ ಬದಲಾವಣೆ ಆಗಿದೆ. ಸೊ ಇನ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ the sentence patterns are same, but we should change the verb. In past tense we should change the verb into V2. Present tense ದಾಗ V1 ಇದ್ರೆ past tense ಅಲ್ಲಿ ವರ್ಬ್ ಯಾವ ರೂಪದಲ್ಲಿರುತ್ತೆ ಅಂದರೆ V2 ರೂಪದಲ್ಲಿರುತ್ತೆ. ಉಳಿದೆಲ್ಲ ಸೆಂಟೆನ್ಸ್ ಪ್ಯಾಟರ್ನ್ ಏನಾಗಿರುತ್ತೆ ಅಂದರೆ ಸೇಮ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಡಿಯರ್ ಟೀಚರ್ಸ್ and dear friends, dear students. Now please subscribe my channel for upcoming videos.